ಲೂಟಪ್ಪ ಅಂದ್ರೆ ವಾಲ್ಮೀಕಿ ನಿಗಮದಲ್ಲಿ ಲೂಟಪ್ಪ, ಎಸ್ಸಿ ಎಸ್ಟಿ ಅನುದಾನ ಲೂಟಪ್ಪ. ಈ ಸಿನಿಮಾ ಓಡ್ತೈತೆ, ಸಿನಿಮಾ 100 ಡೇಸ್ ಓಡ್ತೈತೆ. ಹಂಗೆ ಸಿದ್ದರಾಮಯ್ಯ ಲೂಟಿರೋದು 100 ತಲೆಗಳಿಗೆ ಲೂಟ್ ಮಾಡಿದ್ದಾರೆ. ರಮೇಶ್ ಕುಮಾರ್ ಅಂತ ಇದ್ರು, ಸ್ಪೀಕರ್ ಆಗಿದ್ರು. ಅವ್ರು ಹೇಳಿದ್ರು, ನಾವು ಗಾಂಧಿ ಕುಟುಂಬಕ್ಕೆ, ಸೋನಿಯಾ ಗಾಂಧಿಗೆ ಇಷ್ಟರಾಗಿರ್ಬೇಕು, ಯಾಕಂದ್ರೆ ನಾವು 3 ತಲೆಮಾರಿಗೆ ಆಗಷ್ಟು ಲೂಟ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿದ್ರು. ಅವರ ವೇದ ವಾಕ್ಯವನ್ನ ಇವರು ಫಾಲೋ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ತಲೆಮಾರು ಜಾಸ್ತಿ. ಯಾಕಂದ್ರೆ ಎಲ್ಲರಿಗೂ ನಿಮ್ಗೆಲ್ಲ ಏನು, ಎಲ್ಲ ಹೆಣ್ಣು ಮಕ್ಕಳಿದ್ದೀರಾ, ಇಲ್ಲಿ ಕಡೆ ಗಂಡು ಮಕ್ಕಳಿದ್ದೀರಾ. ಎಲ್ಲರೂ ಏನು, ನನ್ ಮಗನ್ ಒಂದ್ ಸೈಟ್ ಕೊಡ್ಸ್ಬೇಕಪ್ಪ. ಹೆಣ್ಣು ಮಕ್ಳು ಏನಂತಾರೆ, ಇಲ್ಲಪ್ಪ ನನ್ನ ಮಗಳಿಗೊಂದ್ ಸೈಟ್ ಕೊಡ್ಬೇಕು ಅಂತ. 2 ಸೈಟ್ ಆಯ್ತು. ಸಿದ್ದರಾಮಣ್ಣ 14 ಸೈಟ್, 30, 40, 40, 60 ಎಲ್ಲ ದೊಡ್ಡ 50, 80, 50, 100, 100, 200 ಇನ್ನು ಹಂಗೆ ಐತೆ. ಅಲ್ಲೇ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂದ್ರು. ಆಮೇಲೆ ಕೋರ್ಟ್ ಅಲ್ಲಿ ಒಂದ್ಸರಿ ಚಾಟಿ ಬಿಟ್ಟ ತಕ್ಷಣ ಎಲ್ಲ ಸೈಟ್ಗಳು ವಾಪಸ್. ಬಿಜೆಪಿ ನಮ್ಮ ಪಾದಯಾತ್ರೆ ಇದೆ, ರೂಟಲ್ಲಿ ಪಾದಯಾತ್ರೆ ನಾವು 8 ದಿನ ಅಲ್ಲ, 9 ದಿನ ಪಾದಯಾತ್ರೆ ಆತ ಇದ್ದಂಗೆ ವಾಪಸ್. ಬಿಜೆಪಿ ಹೋರಾಟದ ಫಲವಾಗಿ ಸಿದ್ದರಾಮಯ್ಯ ಸೈಟ್ಗಳು ವಾಪಸ್ ಕೊಟ್ಟ. ವಾಲ್ಮೀಕಿ ಹಗರಣದಲ್ಲಿ ಮಂತ್ರಿ ರಾಜೀನಾಮೆ ಕೊಟ್ಟ, ಜೈಲಿಗೂ ಹೊರಟೋದು. ಆಮೇಲೆ ಈ ಮಂಡ್ಯದ ಜನ ಛತ್ರಿಗಳು, ಆಮೇಲೆ ನಮ್ ಕಲ್ಗಿಲ್ ತಗೊಂಡಿರೋ ಹೊಡೆಯಕ್ಕೆ ನನಗೆ ಹೊಡಿಬೇಡ್ರಪ್ಪ. ಮಂಡ್ಯದ ಜನ ಛತ್ರಿಗಳು. ಯಾರಪ್ಪ ಹೇಳಿದ್ದು? ಯಾರು ಹೇಳಿದ್ದು? ನೀವು ಛತ್ರಿಗಳ? ಅಣ್ಣ ನೀ ಛತ್ರಿನ? ಸುಮ್ಮನೆ ಕೂತಿದ್ಯಲ್ಲ, ಛತ್ರಿನ? ನೀ ಛತ್ರಿನ? ಅಕ್ಕ ಛತ್ರಿನ? ಏನ್ ಹೇಳಿದ್ರು? ನನಗೆ ಮಂಡ್ಯದಲ್ಲಿ ಬಂದು ನನಗೆ ಸೈನ್ ಹಾಕಕ್ಕೆ, ವಿಧಾನಸೌಧದಲ್ಲಿ ಸೈನ್ ಹಾಕಕ್ಕೆ ಅಧಿಕಾರ ಕೊಡಿ ಅಂತ ಇಲ್ಲಿ ಭಿಕ್ಷೆ ಬೇಡದಂತ DK ಶಿವಕುಮಾರ್ ನಿಮ್ಮನ್ನೆಲ್ಲ ಏನಂದ್ರು, ಛತ್ರಿಗಳು ಕೆಳಗಡೆ ಇಳಿರಯ್ಯ, ಮಂಡ್ಯದವರು ಛತ್ರಿಗಳು. ಮಂಡ್ಯದವರು ಛತ್ರಿಗಳಲ್ಲ, ಚಕ್ರವರ್ತಿಗಳು. ಯಾರು? ಚಕ್ರವರ್ತಿಗಳು, ಮಣ್ಣಿನ ಮಕ್ಕಳು. ಯಾರು? ಮಂಡ್ಯದ. ಹೇಳ್ಬೇಕಲ್ಲ ಈ ಎಲೆಕ್ಷನ್ ಅಲ್ಲಿ. ಬಿಜೆಪಿ ಹಿಂದೆ ಒಂದ್ ಕಾಲ ಇತ್ತು, 2,000, 3,000, 10,000. ಈಗ ನಾವು 43,000. ಎಲ್ಲಿ? ಶ್ರೀರಂಗಪಟ್ಟಣ 43,000 ಓಟ್ ತಗೊಂಡಿದ್ರಿ. ಎಲ್ಲ ಕಡೆ 30, 40 ಸಾವಿರಗಳು ಬಂದಿದ್ರಿ. ನೆಕ್ಸ್ಟ್ ಎಲೆಕ್ಷನ್ 1,00,000 ಬಂದ್ಬಿಡ್ತದೆ ಎಲ್ಲಾ ಏರಿಯಾದಲ್ಲಿ. ಆ ರೀತಿ ಶಕ್ತಿ ಇರ್ತಕ್ಕಂಥ ಬಿಜೆಪಿ ಇವತ್ತು ನಾವು ನೋಡ್ತಾ ಇದ್ದೀರಿ. ಇವತ್ತು ಸನ್ಮಾನ್ಯ ಈ ಜನಾಕ್ರೋಶ ಯಾತ್ರೆ ಏನಿದೆ, ಸನ್ಮಾನ್ಯ ವಿಜಯೇಂದ್ರ ಅವರು, ನಮ್ಮ ರಾಜ್ಯ ಅಧ್ಯಕ್ಷರು, ನಮ್ಮ ಸದಾನಂದ ಗೌಡರು, ನಮ್ಮ ಶ್ರೀರಾಮುಲು, ಅಶ್ವಥ್ ನಾರಾಯಣ ಅವರು, ನಮ್ಮ CT ರವಿ ಅವರು, ವೇದಿಕೆ ಮೇಲೆ ನಾರಾಯಣ ಗೌಡರು, ನಮ್ಮ ಇಂದ್ರೇಶ್ ಅವರು, ನಮ್ಮ ಅಧ್ಯಕ್ಷರು ಬಹಳ ಕಷ್ಟಪಟ್ಟಿದ್ದಾರೆ. ಸ್ವಾಮಿ ಅವರು, ಸಚ್ಚಿದಾನಂದ ಅವರು, ಅಶೋಕ್ ಜಯರಾಮ್ ಅವರು, ನಂಜುಂಡೇಗೌಡರು, ನಮ್ಮ ಸಿದ್ದರಾಮಯ್ಯನವರು. ಆ ಸಿದ್ದರಾಮಯ್ಯ ಅಲ್ಲ, ನಮ್ಮ ಬಿಜೆಪಿ ಸಿದ್ದರಾಮಯ್ಯ. ನಾವೆಲ್ಲರೂ ಕೂಡ ಇವತ್ತು ಈ ಹೋರಾಟ ಮಾಡ್ತಾ ಇದ್ದೇವೆ. ಪದೇ ಪದೇ DK ಶಿವಕುಮಾರ್ ಹೇಳ್ತಾರೆ, ನಾವೆಲ್ಲ ನಮ್ಮ ನೀರನ್ನ, ಕಾವೇರಿ ನೀರನ್ನ ಉಳಿಸ್ಕೋಬೇಕು, ಮೇಕೆದಾಟು ಯೋಜನೆಯನ್ನ, ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು. ಯಾರು ಹೇಳಿದ್ರು? DK ಶಿವಕುಮಾರ್. ನಮ್ಮ ಹಕ್ಕು ಅಂತ ಹೇಳಿದ್ರು. ಯಾವ ಯೋಜನೆಗೆ? ಮೇಕೆದಾಟಿಗೆ. ಮೇಕೆದಾಟು
ಇಲ್ಲಿ ಡಿ ಕೆ ಶಿವಕುಮಾರ್ನ ದಾಟು 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 ಅಂತ ಇದ್ರಿ, ದಾಟನೇ ಇಲ್ಲ ಮನುಷ್ಯ. ಮೇಕೆ ದಾಟೈತೆ, ಡಿ ಕೆ ದಾಟಿಲ್ಲ. ಮೇಕೆ ದಾಟೈತೆ, ಡಿ ಕೆ ದಾಟಿಲ್ಲ. ಮಾತಾಡ್ಕೊಡ್ತಾರ, ಜನಗಳು ಮೋಸ ಮಾಡಿದ್ರೆ ಮಾತಾಡಕ್ಕೆ ಹೋಗೋದು. ಅಲ್ಲೇ ಹೇಳ್ತಾರೆ ಆ ಡಿಎಂಕೆ ಪಾರ್ಟಿ ಸ್ಟಾಲಿನ್, ಇಲ್ಲಿ ಕುಕ್ಕರ್ ಬಾಂಬ್ ಬ್ರದರ್ ಅಂತಾರಲ್ಲ, ಕುಕ್ಕರ್ ಬಾಂಬ್ಗಳನ್ನ ಹಾಕ್ತಾರಲ್ಲ ಅವ್ರನ್ನೆಲ್ಲ ಡಿ ಕೆ ಬ್ರದರ್ ಅಂತಾರೆ, ಇವ್ರನ್ನ ಬ್ರದರ್ ಅಂತಾರೆ. ನಾನು ಹೇಳಿದ್ದೆಲ್ಲ ಮಾಡ್ತಾರೆ ನಮ್ ಬ್ರದರ್ ಸ್ಟಾಲಿನ್ ಅಂತಾರೆ. ಮಾಸಪ್ಪ ನೋಡೋಣ, ಮೇಕೆದಾಟಿಗೆ ಅಬ್ಜೆಕ್ಷನ್ ಹಾಕಿರೋದು ಮೋದಿನ ಅಬ್ಜೆಕ್ಷನ್ ಹಾಕಿರೋದು, ಕೇಂದ್ರ ಸರ್ಕಾರನ ಅಬ್ಜೆಕ್ಷನ್ ಹಾಕಿರೋದು, ಕುಮಾರಸ್ವಾಮಿ ಅವರ ಅಬ್ಜೆಕ್ಷನ್ ಹಾಕಿರೋದು, ಯಾರು ಹಾಕಿರೋದು? ಹಾಕಿರೋದು ಸ್ಟಾಲಿನ್. ಯಾರು? ಡಿ ಕೆ ಬ್ರದರ್. ಡಿ ಕೆ ಬ್ರದರ್ ಹೋಗ್ ತಪ್ಪ, ಮನೆ ಹೋಗಿ ತಪ್ಪಿದ್ದಲ್ಲ. ಮೇಕೆಯನ್ನು ದಾಟ್ತು, ಅದನ್ನ ತಿನ್ನೋರು ಡಿ ಕೆ. ತಮಿಳ್ನಾಡಿಗೆ ಹೋಗಿ ಒಳ್ಳೆ ಬಿರಿಯಾನಿ ತಿನ್ಕ ಬಂದವ್ರೆ. ಆದ್ರೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಏನು ತಟ್ಟಾಡಿ ಪಾದಯಾತ್ರೆ ಮಾಡಿದ್ದು ಮಾಡಿದ್ದೆ. ಈಗ ಕೇಳಿದ್ರೆ ಕೇಂದ್ರ ಸರ್ಕಾರ ಅಂತ ಹೇಳ್ತಾರೆ. ಮೊನ್ನೆ ಕೇಂದ್ರ ಸರ್ಕಾರದ ಮೀಟಿಂಗ್ ಕರೆದ್ರೆ ಹೋಗೇ ಇಲ್ಲ ಇವರು. ಸಾಲ ಮಾಡೋಣ ಅಂತೇಳಿ ತಮಿಳ್ನಾಡು ಕರೆದ್ರೆ ಬರಲೇ ಇಲ್ಲ ಅವರು. ಕರಿಬೇಕಾಯ್ತಲ್ಲ ಬ್ರದರ್ನ. ಬ್ರದರ್ ಸ್ವಲ್ಪ ಬಂದ್ಬಿಡಿ ಬ್ರದರ್, ಒಂದ್ ಸೈನ್ ಹಾಕ್ಬಿಡೋಣ ಇಬ್ರು. ಯಾಕೆ ಹೇಳಿಲ್ಲ? ನಾಚೆ ಆಗಲ್ವಾ ಕಾಂಗ್ರೆಸ್ ಅವ್ರಿಗೆ? ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿಮ್ದು? 2 ನಾಲಿಗೆ ಅಲ್ವಾ ನಿಮ್ದು? 2 ಅಂದ್ರೆ ಪರವಾಗಿಲ್ಲ, 4 ನಾಲಿಗೆ ಇರ್ಬೇಕು ನಿಮ್ಗೆ. ನೀರು ಅಧಿಕಾರ ಬೇಕು, ಮಂಡ್ಯ ಬೇಕು ಅಂದಾಗ ಮಂಡ್ಯ ಜನತೆ ಬೇಕು. ನಮ್ಮ ಅಶ್ವಥ್ ನಾರಾಯಣ್ ಮರೆತ್ಬಿಟ್ಟ ಪಾಪ. ಆ ಮೀಟ್ರು ಅಂತ ಇಟ್ಕೊಂಡು ಯಾವುದು ಎಲೆಕ್ಟ್ರಿಕ್ ಮೀಟ್ರು ಇದು ಮಾಡ್ಬಿಟ್ಟ. ಮಂಡ್ಯ ಯೂನಿವರ್ಸಿಟಿನ ಕಟ್ಕೊಂಡು ಕಾಂಗ್ರೆಸ್ ಅವರು ಬಂದು ಬೇಕಾದ್ರೆ ಮಂಡ್ಯ ಯೂನಿವರ್ಸಿಟಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಆಗ್ಬೇಕೋ ಬೇಡ, ನಮ್ಮ ಮಕ್ಕಳು ಓದ್ಬೇಕೋ ಬೇಡ, ಆ ಯೂನಿವರ್ಸಿಟಿನ ಕಟ್ಕೊಂಡು ಹೋಗೋದು. ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿದೆ ಅಶೋಕ್ ನಾರಾಯಣ್ 55 ಕೋಟಿ ದುಡ್ಡು ಕೊಟ್ಟಿದೆ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ. ಈ ಮನೆಯಾಳ ಕಾಂಗ್ರೆಸ್ ಅವರು ದುಡ್ಡನ್ನ ತಿಂದು ಇಲ್ಲಿ ಯೂನಿವರ್ಸಿಟಿನೂ ಎತ್ತಿ ಆಚೆ ಆಗ್ತಾ ಇದೆ. ನಾಚಿಕೆ ಆಗಲ್ವಾ ಇವ್ರು ಕಾಂಗ್ರೆಸ್ ಅವ್ರಿಗೆ? ಮೊನ್ನೆ ಇಲ್ಲಿ ನಾನು ಬಂದಿದ್ದೆ ಹನುಮ ಧ್ವಜದ ಹೋರಾಟಕ್ಕೆ. ನನ್ಗೆ ಯಾರೋ ಫೋನ್ ಮಾಡಿದ್ರು ರೈತರು, ಹಣ ಬಾ ಅಂತ. ಇಮಿಡಿಯೇಟ್ ಆಗಿ ಬಂದೆ ನಾನು. ಸಾವಿರಾರು ಜನ ಸೇರಿದ್ರು. ಹನುಮ ಧ್ವಜ ರಾಮನ ಭಕ್ತ ಹನುಮಂತ, ಅವನ ಧ್ವಜ ಅಸ್ತ್ರ, ಅದನ್ನ ಪಾಪಿಗಳು ಕಿತ್ತಾಕ್ಬಿಟ್ರು ಇವರು ಕಾಂಗ್ರೆಸ್ ಪಾಪಿಗಳು. ನಾಶ ಆಗಲ್ಲ? ನಾನು ಹಿಂದೂವಾಗಿ ಹುಟ್ಟಿದ್ದೀನಿ, ಹಿಂದೂವಾಗಿ ಸಾಯ್ತೇನೆ. ಯಾರು ಹೇಳಿದ್ದು? ಯಾರು? ಡಿ ಕೆ ಶಿವಕುಮಾರ್. ಕರೆಕ್ಟ್ ಆಗಿ ಹೇಳಿದ್ವಿ. ಅವರೇನೋ ಹೇಳ್ತಾರೆ, ಸಿದ್ದರಾಮಯ್ಯ ಹಂಗಲ್ಲ, ನಾನ್ ಟೋಪಿ ಹಾಕಿ ಹುಟ್ಟಿದೀನಿ, ಟೋಪಿ ಹಾಕಿ ಸಾಯ್ತೀನಿ ಅಂತ. ಅರ್ಥ ಆಯ್ತಾ ಟೋಪಿ ಅಂದ್ರೆ? ನಮ್ ಸಿಟಿ ರವಿ ಹೇಳ್ತಾರಲ್ಲ, ಗೊತ್ತಾದು ಆ ಟೋಪಿ. ಅದಕ್ಕೆ ಚೆನ್ನಾಗಿ ಇಟ್ಕೊಂಡಿದ್ರು. ಹಂಗೆ ಹೌದು, ಟೋಪಿ ಹಾಕ್ತಾರೆ. ಈ ಜನಗಳಿಗೆಲ್ಲ ಟೋಪಿ ಹಾಕ್ತಾ ಇದ್ದಾರೆ. ಈ ತೆರಿಗೆಗಳ ಏರಿಕೆ ಮಾಡಿ ಜನರನ್ನ ಹಿಂಡ್ತಾ ಇದ್ದಾರೆ. ರಕ್ತ ಈ ತಿಗಣೆ ತರ, ಈ ಸೊಳ್ಳೆ ತಿಗಣೆ ಇಬ್ರು ಒಟ್ಟಿಗೆ ಸೇರ್ಕೊಂಡ್ತಾರೆ. ಸೊಳ್ಳೆ ಕಷ್ಟ ಅಂತ ಹಿಂಗ್ ಕೊಡ್ತಾ ಇದ್ರೆ, ಈ ಕಡೆ ತಿಗಣೆ ಕಷ್ಟ ಇದೆ. ಇಬ್ರು ಕಳ್ಳಾಮಂಡ್ರಿ ಇವರಿಬ್ರು. ಮಂಡ್ಯ ಜನತೆಗೆ ಮೋಸ ಮಾಡಿದ್ದಾರೆ, ದ್ರೋಹ ಮಾಡಿದ್ದಾರೆ. ರಾಜ್ಯದ ಜನರ ಒಂದು ಕಣ್ಣೀರಿನ ಕೋಡಿ ಏರಿತಾ ಇದೆ. ಆದ್ರೆ ಇವರು ಮಾತ್ರ ಲೂಟಿ. ಇಂಥ ಸರ್ಕಾರ ನಿಜಕ್ಕೂ ಈ ಸರ್ಕಾರ ಇರ್ಬೇಕಂತ ಯೋಚನೆ ಮಾಡಬೇಕು. ಮಂಡ್ಯ ಜನತೆಯನ್ನ ಬೈದಂತ ಸರ್ಕಾರ, ಮಂಡ್ಯ ಜನತೆಯ ಯೂನಿವರ್ಸಿಟಿಯನ್ನ ತೆಗೆದಂತ ಸರ್ಕಾರ, ಈ ಸರ್ಕಾರಕ್ಕೆ ಜನರ ಶಾಪ ತಟ್ಟುತ್ತೆ. ಅದಕ್ಕೋಸ್ಕರ ನಾವು ಈ ಜನ ಆಕ್ರೋಶ ಯಾತ್ರೆಯನ್ನ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಈಗ ಇನ್ನೊಂದು ಮಾತನ್ನೇ ಹೇಳ್ತೀನಿ ನಾನು. ನಮ್ಗೆಲ್ಲ ಇಲ್ಲಿ ಹೆಣ್ಮಕ್ಳೆಲ್ಲ ನಾವೆಲ್ಲ ಇದ್ದೀವಿ.
ನಮಗೆ ಶಾದಿ ಭಾಗ್ಯ ಇಲ್ಲ, ಮದುವೆ ಭಾಗ್ಯಕ್ಕೆ ದುಡ್ಡು ಕೊಡಲ್ಲ. ಮುಸಲ್ಮಾನರು ಮದುವೆ ಆಗ್ಬೇಕಾದ್ರೆ 50,000 ರೂಪಾಯಿ ದುಡ್ಡು ಕೊಡ್ತಾರೆ. ಪಟ್ ಅಂತ 50,000 ಕೊಡ್ತಾರೆ. ಈ ಕಾಂಟ್ರಾಕ್ಟರ್ಗಳು, ಈ ಮಂಡ್ಯದಾಗ ಎಷ್ಟು ಜನ ಕಾಂಟ್ರಾಕ್ಟರ್ಗಳು ಅವರು ಗೊತ್ತಿಲ್ಲ, ಒಬ್ಬರು ಸದ್ಯ ಅಂತ ತಾನೇ ಇಲ್ಲ. 4% ಕಾಂಟ್ರಾಕ್ಟ್ ಅಲ್ಲಿ ರಿಸರ್ವೇಶನ್ ತಂದ್ಬಿಟ್ಟಿದ್ದಾರೆ. ಅವ್ರು ಜನರಲ್ ಅಲ್ಲೂ ಕಾಂಪೀಟ್ ಮಾಡ್ತಾರೆ, ಇಲ್ಲೂ ಕಾಂಪೀಟ್ ಮಾಡ್ತಾರೆ. ನಮ್ ಕಾಂಟ್ರಾಕ್ಟರ್ಗಳು, ಹಿಂದೂ ಕಾಂಟ್ರಾಕ್ಟರ್ಗಳು ಬಾಯ್ ಬಿಡ್ಕೊಂಡು ಅವ್ರ ಹತ್ರ ಕೈ ಕಟ್ಕೊಂಡು ನಿಂತಿರ್ತಾರೆ. ಅವ್ರು ಕೂಡ ಚೊಂಬ್ ಹಿಡ್ಕೊಳ್ತಾರೆ. ಇವರು ಫೈಟ್ ಮಾಡಬೇಕಲ್ಲ ನಮ್ ಕಾಂಟ್ರಾಕ್ಟರ್ಗಳು. ನಾವು ಅವ್ರ ಜೊತೆ ನಿಂತಿರಿ ಬಂದು. ಸಮಪಾಲು ಅಂತ ಯಡಿಯೂರಪ್ಪನವ್ರು ಹೇಳಿದ್ರು. ಭಾಗ್ಯಲಕ್ಷ್ಮಿ ಯೋಜನೆ ಕೊಟ್ರು. ಭಾಗ್ಯಲಕ್ಷ್ಮಿಯಲ್ಲಿ ಅತಿ ಹೆಚ್ಚು ಬೆನಿಫಿಟ್ ಪಡೆದವರು ಮುಸಲ್ಮಾನರು ಹೆಣ್ಮಕ್ಳು. ನಾವು ಸಮಪಾಲು. ಈ ಸಿದ್ದರಾಮಯ್ಯ ಬಂದ್ಮೇಲೆ ನನ್ನದು ನನ್ನದೇ, ನಿನ್ನದು ನನ್ನದೇ ಅಂತೇಳಿ ಎಲ್ಲ ಮುಸಲ್ಮಾನರು ಕೊಟ್ಬಿಟ್ರೆ ಎಲ್ಲ ಮುಸಲ್ಮಾನರು. ಇದರ ವಿರುದ್ಧವಾದಂತಹ ಹೋರಾಟವನ್ನ ಮೈಸೂರಿಂದ ಪ್ರಾರಂಭ ಮಾಡಿದ್ರೆ ಇವತ್ತು ಮಂಡ್ಯ ಇದೆ, ಸಾಯಂಕಾಲ ಹಾಸನ ಇದೆ, ಅದಾದ್ಮೇಲೆ ಕೊಡಗು. ಹೀಗೆ ನಮ್ಮ ಯಾತ್ರೆ ಕಂಟಿನ್ಯೂ ಮಾಡುತ್ತೆ ಅಂತ ಹೇಳಿ ಮತ್ತೊಮ್ಮೆ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಂತ ಮಂಡ್ಯದ ಚಕ್ರವರ್ತಿಗಳಿಗೆ ನಾನು ಛತ್ರಿ ಅಂತ ಹೇಳಲ್ಲ, ಛತ್ರಿ ಅಂದವ್ರಿಗೆ ಏನು ಬುದ್ಧಿ ಕಲಿಸ್ಬೇಕೋ ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಮರಿಬಾರದು. ಛತ್ರಿ ಅನ್ನೋರಿಗೆ ಬುದ್ಧಿ ಕಲಿಸಿರಲ್ಲ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.